ನಮಸ್ಕರಿಸಿ. ಇವತ್ತಿನ ವಿಡಿಯೋದಲ್ಲಿ ನರಗಳ ಸಮಸ್ಯೆ ಇದ್ದವರು ತಗೊಳ್ಳೇಬೇಕಾಗಿರುವಂತಹ 5 ಆಹಾರಗಳು ಯಾವುದು ಅಂತ ನಿಮಗೆ ನಾನು ಶೇರ್ ಮಾಡ್ತೇನೆ. ಇದರಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಯಾವುದು ಅಂದ್ರೆ ನುಗ್ಗೆ ಸೊಪ್ಪು. ಈ ನುಗ್ಗೆ ಸೊಪ್ಪು ಏನಿದೆ ಅದು ನಮ್ಮ ನರಗಳ ಆರೋಗ್ಯ ಇಂಪ್ರೂವ್ ಮಾಡ್ಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಈ ನುಗ್ಗೆ ಸೊಪ್ಪಲ್ಲಿ ನಮ್ಮ ನರಗಳ ಆರೋಗ್ಯ ಇಂಪ್ರೂವ್ ಆಗ್ಲಿಕ್ಕೆ ಬೇಕಾಗಿರುವಂತಹ ಎಷ್ಟೋ ವೈಟಮಿನ್ಸ್ ಇದೆ. ಅದು ಮೇನ್ಲಿ B1, B2, B3, B6 ಮತ್ತು ವೈಟಮಿನ್ ಸಿ ಕೂಡ ಇದೆ. ಸೊ ನಮ್ಮ ನರಗಳು ಸರಿಯಾಗಿ ಫಂಕ್ಷನ್ ಆಗಬೇಕು ಅಂದ್ರೆ ಅದರದ್ದು ಡಿಜನರೇಷನ್ ಕಡಿಮೆ ಆಗಬೇಕು, ಅದರ ಆರೋಗ್ಯ ಇಂಪ್ರೂವ್ ಆಗಬೇಕು ಅಂಡ್ ಅಟ್ ದ ಸೇಮ್ ಟೈಮ್ ಅದರಲ್ಲಿ ಇರುವಂತಹ ಎಲೆಕ್ಟ್ರಾನಿಕ್ ಸಿಗ್ನಲ್ಸ್ ಏನಿದೆ, ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಏನಿದೆ ಅದು ಸರಿಯಾಗಿ ಪಾಸ್ ಆಗಬೇಕು. ಸೊ ಇದೆಲ್ಲ ನಮಗೆ ಈ ನುಗ್ಗೆ ಸೊಪ್ಪು ಏನಿದೆ ಅದರಲ್ಲಿ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ರೆಗ್ಯುಲರ್ಲಿ ನಾವು ನುಗ್ಗೆ ಸೊಪ್ಪು ತಗೊಂಡ್ರೆ ನಮ್ಮ ನರಗಳ ಆರೋಗ್ಯ ಏನಿದೆ ಅದು ತುಂಬಾ ಚೆನ್ನಾಗಿ ನಾವು ಇಂಪ್ರೂವ್ ಮಾಡಬಹುದು. ಎರಡನೇ ಮೇನ್ ಇಂಗ್ರೀಡಿಯಂಟ್ ಅಂದ್ರೆ ಈ ನುಗ್ಗೆ ಸೊಪ್ಪಲ್ಲಿ ತುಂಬಾ ಚೆನ್ನಾಗಿ ಮೆಗ್ನೀಷಿಯಂ ಇದೆ. ಸೊ ನಿಮ್ಗೆಲ್ಲ ಗೊತ್ತು ಮೆಗ್ನೀಷಿಯಂ ಇಸ್ ಕಾಲ್ಡ್ ಆಸ್ ಎ ಕಾಮಿಂಗ್ ಮಿನರಲ್. ನಮ್ಮ ನರಗಳಲ್ಲಿ ಆಗುವಂತ ಇರಿಟೇಷನ್ ಅನ್ನ ಕಡಿಮೆ ಮಾಡಬೇಕು ಅಂದ್ರೆ ಮೆಗ್ನೀಷಿಯಂ ಪ್ಲೇಸ್ ಅ ವೆರಿ ಮೇಜರ್ ರೋಲ್. ಸೊ ಕೆಲವರಿಗೆ ನೀವು ನೋಡಿರ್ತೀರ ಅಂದ್ರೆ ಮಸಲ್ ಫ್ಯಾಸಿಕ್ಯುಲೇಷನ್ ಸೊ ತರ ಟ್ವಿಚಿಂಗ್ ಆಗ್ತಾ ಇರ್ತದೆ ನಮ್ಮ ಬಾಡಿದ ಕೆಲವು ಪಾರ್ಟ್, ಅದು ಕಾಲಲ್ಲಿ ಇರಬಹುದು, ಮುಖದಲ್ಲಿ ಇರಬಹುದು, ಕಣ್ಣಿನ ರಪ್ಪೆ ಇರಬಹುದು, ಅದರಲ್ಲಿ ಹೀಗೆ ವೈಬ್ರೇಟ್ ಆಗ್ತಾ ಇರ್ತದೆ. ಸೊ ಅದಕ್ಕೊಂದು ಮುಖ್ಯ ಕಾರಣ ಏನು ಅಂದ್ರೆ ಅಲ್ಲಿರುವ ನರಗಳಿಗೆ ಜಾಸ್ತಿ ಕ್ಯಾಲ್ಸಿಯಂ ಅಯೋನ್ಸ್ ಪಂಪ್ ಆಗೋದು ಒಂದು ಮುಖ್ಯ ಕಾರಣ ಆಗಿರುತ್ತೆ. ಸೊ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೂ ಕೂಡ ಅಂದ್ರೆ ಆ ನರಗಳಿಗೆ ಇರಿಟೇಷನ್ ಏನಿದೆ ಅದು ಕಡಿಮೆ ಮಾಡ್ಲಿಕ್ಕೂ ಕೂಡ ಮೆಗ್ನೀಷಿಯಂ ಇಸ್ ಒನ್ ಆಫ್ ದ ಬೆಸ್ಟ್ ಆಕ್ಚುಲಿ. ಎರಡನೇ ಮೇನ್ ಆಹಾರ ಅಂದ್ರೆ ಮೊಟ್ಟೆ. ಯಾರಿಗೆ ನ್ಯೂರೋಪತಿ ಸಮಸ್ಯೆ ಇದೆಯಾ, ನರಗಳದ್ದು ವೀಕ್ನೆಸ್ ಇದೆಯೋ ಅವರಿಗೆ ಮೇನ್ಲಿ ಬೇಕಾಗಿರುವಂತಹ ಒಂದು ವೈಟಮಿನ್ ಯಾವುದು ಅಂತ ಕೇಳಿದ್ರೆ ವಿಟಮಿನ್ B12. ಪ್ರತಿ ದಿವಸ ಒಂದು ಅಥವಾ ಒಂದು 2 ಮೊಟ್ಟೆ ಆದ್ರೂ ಡೈಲಿ ತಗೊಂಡ್ರೆ ನಮಗೆ ಸಫಿಷಿಯಂಟ್ ಆಗಿರುವಷ್ಟು ವೈಟಮಿನ್ B12 ಸಿಗುತ್ತೆ. ನರಗಳದ್ದು ಸಿಗ್ನಲ್ ಟ್ರಾನ್ಸ್ಪೋರ್ಟೇಷನ್ ಏನಿದೆ ಅದು ತುಂಬಾ ಚೆನ್ನಾಗುತ್ತೆ. ನರಗಳಿಗೆ ಇರಿಟೇಷನ್ ಏನಿದೆ ಅದು ಕೂಡ ತುಂಬಾ ಕಡಿಮೆ ಆಗುತ್ತೆ. ಅಂಡ್ ಎರಡನೇದಂದ್ರೆ ಅದರಲ್ಲಿ ತುಂಬಾ ಚೆನ್ನಾಗಿ ಪ್ರೋಟೀನ್ ಇದೆ. ನಮಗೆ ಗೊತ್ತು ಮೊಟ್ಟೆಯಲ್ಲಿ ಇರುವಂತಹ ಪ್ರೋಟೀನ್ ಏನಿದೆ, ಆಲ್ಬುಮಿನ್ ಏನಿದೆ, ದಟ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ರೋಟೀನ್ ಅಂತ ನಾವು ಹೇಳಬಹುದು. ಒಂದು ನಾರ್ಮಲ್ ಸೈಜ್, ಒಂದು ಮೀಡಿಯಂ ಸೈಜ್ ಆಗಿರುವಂತಹ ಒಂದು ಮೊಟ್ಟೆ ತಗೊಂಡ್ರೆ ಅದರಲ್ಲಿ ಆಲ್ಮೋಸ್ಟ್ 4 ರಿಂದ 5 ಗ್ರಾಮ್ ಪ್ರೋಟೀನ್ ನಮಗೆ ಸಿಗುತ್ತೆ. ಅದು ಒಳ್ಳೆ ಕ್ವಾಲಿಟಿ ಪ್ರೋಟೀನ್ ಸಿಗುತ್ತೆ. ನಮ್ಮ ನರಗಳದ್ದು ಸ್ಟ್ರಕ್ಚರ್ ಚೆನ್ನಾಗಬೇಕು, ನಮ್ಮ ನರಗಳು ರೀಜನರೇಟ್ ಆಗಬೇಕು ಅಂತ ಇದ್ರೆ ನಾವು ಪ್ರೋಟೀನ್ ಇರುವಂತಹ ಆಹಾರಗಳು ಸೇವಿಸಲೇಬೇಕಾಗುತ್ತೆ. ಅಂಡ್ ಅದರಲ್ಲಿ ಒಳ್ಳೆ ಫ್ಯಾಟ್ ಕೂಡ ಇದೆ. ನಮಗೆ ಗೊತ್ತು ಅದರಲ್ಲಿ ಇರುವಂತಹ ಎಗ್ ಯೋಕ್ ಏನಿದೆ, ಎಲ್ಲೋ ಏನಿದೆ ಅದು ಒಳ್ಳೆ ಕೊಬ್ಬು. ನಮ್ಮ ನರಗಳದೆಲ್ಲ ಹೆಲ್ತ್ ಮೇಂಟೈನ್ ಆಗ್ಬೇಕು ಅಂದ್ರೆ ಒಳ್ಳೆ ಕೊಬ್ಬಿರುವಂತಹ ಆಹಾರಗಳು ನಾವು ಸೇವಿಸಬೇಕಾಗುತ್ತೆ. ಅಂಡ್ ಇದರಲ್ಲಿ ಮತ್ತೊಂದು ಮೇನ್ ಆಗಿರುವಂತಹ ಇಂಗ್ರೀಡಿಯಂಟ್ ಯಾವ್ದು ಅಂತ ಕೇಳಿದ್ರೆ ಕೋಲಿನ್ ಅಂತ ಹೇಳ್ತೀವಿ. ಈ ಕೋಲಿನ್ ಏನಿದೆ ಅದು ಎಗ್ ಯೋಕಲ್ಲಿ ತುಂಬಾ ಚೆನ್ನಾಗಿದೆ. ನಮ್ಮ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಯೂಶಲಿ ಈ ನರಗಳ ಸಮಸ್ಯೆ ಬರುವಾಗ ಅವರಿಗೆಲ್ಲ ಆಗುವಂತ ಒಂದು ಸಮಸ್ಯೆ ಅಂದ್ರೆ ಕರೆಕ್ಟ್ ಆಗಿರುವಂತಹ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಪ್ರೊಡಕ್ಷನ್ ಆಗಲ್ಲ. ಅದು ಚೆನ್ನಾಗಿ ಪ್ರೊಡಕ್ಷನ್ ಆಗಬೇಕು, ನ್ಯೂರೋ ಟ್ರಾನ್ಸ್ಮಿಟರ್ಸ್ ಪ್ರೊಡಕ್ಷನ್ ಚೆನ್ನಾಗಿ ಆಗಬೇಕು ಅಂದ್ರೆ ಮೊಟ್ಟೆ ಇಸ್ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಇಸ್ ಕೋಕೋನಟ್ ಅಥವಾ ತೆಂಗಿನಕಾಯಿ. ಸೊ ಈ ತೆಂಗಿನಕಾಯಿ ಏನಿದೆ ಅದು ಕೂಡ ನಮ್ಮ ನರಗಳ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಅಂಡ್ ನ್ಯೂರೋಪತಿ ಪ್ರಾಬ್ಲಮ್ ಇರೋರಿಗೂ ಕೂಡ ಅದು ತುಂಬಾ ಒಳ್ಳೆಯ ಒಂದು ಆಹಾರ ಅಂತ ನಾವು ಹೇಳ್ಬೋದು. ಇದರಲ್ಲಿ ತುಂಬಾ ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್ ಇದೆ. ಸೊ ಈ ಮೀಡಿಯಂ ಚೈನ್ ಫ್ಯಾಟಿ ಆಸಿಡ್ಸ್ ಏನಿದೆ ಅದು ನಮ್ಮ ನರಗಳಿಗೆ ಇನ್ಸ್ಟಂಟ್ ಆಗಿ ತುಂಬಾ ಚೆನ್ನಾಗಿ ಎನರ್ಜಿ ಕೊಡುವಂತ ಒಂದು ಫ್ಯಾಟ್ ಅಂತ ನಾವು ಹೇಳ್ಬೋದು. ಎಸ್ಪೆಷಲಿ ಅದು ಅದರಲ್ಲಿ ಇರುವಂತಹ ಲಾರಿಕ್ ಆಸಿಡ್ ಅಂತ ಹೇಳ್ತೀವಿ. ನಮ್ಮ ತೆಂಗಿನಕಾಯಿ ಏನಿದೆ ಅದರಲ್ಲಿ ಲಾರಿಕ್ ಆಸಿಡ್ ಅಂತ ಒಂದು ಫ್ಯಾಟ್ ಇದೆ. ಸೊ ಇದೇನಿದೆ ಇದು ನಮ್ಮ ನರಗಳದ್ದು ಡಿಜನರೇಷನ್ ಪ್ರಿವೆಂಟ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಆಹಾರ ಯಾವುದು ಅಂತ ಕೇಳಿದ್ರೆ ಒಮೆಗಾ 3 ಜಾಸ್ತಿ ಇರುವಂತಹ ಆಹಾರ. ಸೊ ಇದು ಮೇನ್ಲಿ ನಮಗೆ ಗೊತ್ತು ನಾನ್ ವೆಜಿಟೇರಿಯನ್ಸ್ ಗೆ ಜಾಸ್ತಿ ಸಿಗುತ್ತೆ ಬಿಕಾಸ್ ಮೀನುಗಳಲ್ಲಿ ತುಂಬಾ ಚೆನ್ನಾಗಿ ಒಮೆಗಾ 3 ಇದೆ. ಅಥವಾ ಅದು ಸಿಕ್ಕಿಲ್ಲ ಅಂದ್ರೆ ನಿಮಗೆ ಇವನು ಒಮೆಗಾ 3 ಸಪ್ಲಿಮೆಂಟ್ಸ್ ಕೂಡ ತಗೊಳ್ಬೇಕಾಗುತ್ತೆ. ಸೊ ಇದರಲ್ಲಿ ಒಮೆಗಾ 3 ಇರುವಂತಹ ಆಹಾರಗಳು ನಾವು ಸೇವಿಸಿದ್ರೆ ಏನಾಗುತ್ತೆ ಅದರಲ್ಲಿ ನಮ್ಮ ನರಗಳಿಗೆ ಬೇಕಾಗಿರುವಂತಹ DHA ಡಿಕೋಸಾಹೆಕ್ಸೋಯಿಕ್ ಆಸಿಡ್ ಅಂತ ಹೇಳ್ತೀವಿ. ಇದು ತುಂಬಾ ಚೆನ್ನಾಗಿದೆ. ನಮ್ಮ ಬ್ರೈನ್ ಮಾಡಿರೋದೇ DHA ಇಂದ. ಸೊ ಹಾಗಾಗಿ ನಮ್ಮ ನರಗಳಲ್ಲಿ ಆಗುವಂತಹ ವೇರ್ ಅಂಡ್ ಟೇರ್ ಕಡಿಮೆ ಆಗ್ಲಿಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದೆರಡು ಜಾಸ್ತಿ ಇರೋದ್ರಿಂದ ಒಂದು ಏನ್ ಮಾಡುತ್ತೆ ನಮ್ಮ ಬಾಡಿಯಲ್ಲಿ ಆಗುವಂತ ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತೆ, ಇನ್ನೊಂದು ಏನ್ ಮಾಡುತ್ತೆ ನಮ್ಮ ನರಗಳ ಆರೋಗ್ಯ ಇಂಪ್ರೂವ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಒಮೆಗಾ 3 ರಿಚ್ ಆಗಿರುವಂತಹ ಆಹಾರಗಳನ್ನ ನಾವು ರೆಗ್ಯುಲರ್ಲಿ ಸೇವಿಸಬೇಕಾಗುತ್ತೆ. ಇವನ್ ನಟ್ಸ್ ಗಳಲ್ಲಿ ಒಮೆಗಾ 3 ನಮಗೆ ಸ್ವಲ್ಪ ಮಟ್ಟಿಗೆ ಸಿಗುತ್ತೆ. ಸೀಡ್ಸ್, ಅದು ಚಿಯಾ ಸೀಡ್ಸ್ ಇರಬಹುದು ಅಥವಾ ಫ್ಲಾಕ್ಸ್ ಸೀಡ್ಸ್ ಇರಬಹುದು, ಇದರಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಒಮೆಗಾ 3 ಫ್ಯಾಟಿ ಆಸಿಡ್ ನಮಗೆ ಸಿಗುತ್ತೆ. ಸೊಪ್ಪುಗಳಲ್ಲಿ ಮೇನ್ಲಿ ಬಸಳೆ ಸೊಪ್ಪಲ್ಲಿ ಏನಿದೆ ಅದರಲ್ಲಿ ಕೂಡ ನಮಗೆ ಸ್ವಲ್ಪ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಇನ್ನು 5ನೇ ಆಹಾರ ಯಾವುದು ಅಂತ ಕೇಳಿದ್ರೆ ಮೊಳಕೆ ಕಾಳುಗಳು. ಸೊ ರೆಗ್ಯುಲರ್ಲಿ ನಾವು ಈ ಮೊಳಕೆ ಕಾಳುಗಳನ್ನ ಎಸ್ಪೆಷಲಿ ನರಗಳ ಸಮಸ್ಯೆ ಇದ್ದವರು ರೆಗ್ಯುಲರ್ಲಿ ಮೊಳಕೆ ಕಾಳನ್ನ ಸೇವಿಸಿದ್ರೆ ಅವರಿಗೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ತುಂಬಾ ಚೆನ್ನಾಗಿ ಸಿಗುತ್ತೆ, ಮೆಗ್ನೀಷಿಯಂ ತುಂಬಾ ಚೆನ್ನಾಗಿ ಸಿಗುತ್ತೆ ಅಂಡ್ ಪ್ರೋಟೀನ್ ಕೂಡ ಸ್ವಲ್ಪ ಮಟ್ಟಿಗೆ ಸಿಗುತ್ತೆ. ಸೊ ನಮ್ಮ ನರಗಳ ರಿಪೇರಿಗೆ ಬೇಕಾಗಿರುವಂತ ಎಲ್ಲದೂ ಇದರಲ್ಲಿ ಕೂಡ ಇದೆ. ಸೊ ರೆಗ್ಯುಲರ್ಲಿ ಏನ್ ಮಾಡಬಹುದು ಪ್ರತಿ ದಿವಸ ಬೆಳಗ್ಗೆ ಒಂದ್ ಸ್ವಲ್ಪ ಮೊಳಕೆ ಕಾಳನ್ನ ಸೇವಿಸುವುದು ತುಂಬಾ ಒಳ್ಳೆಯದು. ಸೊ ಯಾರಿಗೆ ಈ ನ್ಯೂರೋಪತಿ ಪ್ರಾಬ್ಲಮ್ ಎಲ್ಲ ಇದೆಯೋ ಅವರು ರೆಗ್ಯುಲರ್ಲಿ ಮೊಳಕೆ ಕಾಳುಗಳನ್ನ ಸೇವಿಸುವುದು ತುಂಬಾ ಒಳ್ಳೆಯದು. ಅದರಲ್ಲಿ ಕೂಡ ಹೆಸರು ಕಾಳು ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಸೊ ಪ್ರತಿ ದಿವಸ ಈ ಆಹಾರಗಳನ್ನ ನಿಮ್ಮ ರೆಗ್ಯುಲರ್ ರೂಟೀನ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ನಿಮ್ಮ ನರಗಳ ಸಮಸ್ಯೆ ಏನಿದೆ, ನರಗಳ ಇರಿಟೇಷನ್ ಏನಿದೆ ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ.